ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ನಟರಾಗಿರುವಂತಹ ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಅಗಾಧವಾದ ಪ್ರತಿಭೆ, ಸರಳತೆಗೆ ಮತ್ತೊಂದು ಹೆಸರು ಬಿ ಸರೋಜಾ ದೇವಿಯವರಾಗಿದ್ರು. ಈಗ ಅವ್ರನ್ನ ಕಳ್ಕೊಂಡಿದ್ದೀವಿ. ಸಮೃದ್ಧವಾದ ಜೀವನ ನಡೆಸಿದ್ರು, ಆದರೆ ಇನ್ನೊಂದಷ್ಟು ವರ್ಷಗಳ ತನಕ ನಮ್ಮ ಜೊತೆಗೆ ಇದ್ದಿರಬಹುದಾಗಿತ್ತು ಅನ್ನೋ ಒಂದು ಸಣ್ಣ ದುರಾಸೆ. ಇದ್ರ ಜೊತೆಗೆ ಅವರ ಸಿನಿ ಪಯಣದ ಬಗ್ಗೆ ಯಾವ ರೀತಿ ನೆನೆಸ್ಕೊಳ್ತೀರಿ, ಆಮೇಲೆ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಗೆ ನೆನೆಸ್ಕೊಳ್ತೀರಿ ಅಂತ? ಕನ್ನಡ ಚಿತ್ರರಂಗದ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ತಪ್ಪಾಗಲಾರದು. ನಿಜ. ಚಿಕ್ಕ ವಯಸ್ಸಿಗೆ ಅಂತಹ ಒಂದು ಅತ್ಯದ್ಭುತವಾದಂಥ ಪಾತ್ರವನ್ನ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದಂತ ದ್ವಿತೀಯ ಕಲಾವಿದೆ ವಿ ಸರೋಜಾ ದೇವಿಯವರು. ಬರೀ ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಇಷ್ಟು ಜನ ಬಹಳ ಲೆಜೆಂಡರಿ ಹೀರೋಗಳ ಜೊತೆಲೆಲ್ಲ ಅಭಿನಯ ಮಾಡಿ ಹೆಸರು ಗಳಿಸಿದಂತ ಧೀಮಂತ ನಟಿ. ಪದ್ಮಶ್ರೀ, ಪದ್ಮಭೂಷಣ ಇವೆಲ್ಲ ರಾಷ್ಟ್ರ ಪ್ರಶಸ್ತಿ ಗಳಿಸಿದಂತ ಪ್ರಪ್ರಥಮ ಪಂಚಭಾಷಾ ತಾರೆ ಅಂದ್ರೆ ತಪ್ಪಾಗಲಾರದು. ಅವರ ಜೊತೆಯಲ್ಲಿ ನನಗೂ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡುವ ಒಂದು ಅವಕಾಶ ಸಿಕ್ತು. ಶಂಕರ್ ನಾಗ್ ನಾಯಕನಾಗಿ ನಟಿಸಿದ ಭಲೇ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ, ಏಷ್ಯನ್ ಮೂವೀಸ್ ನಿರ್ಮಾಣದ ಚಿತ್ರದಲ್ಲಿ ನಾನು ಅವರ ಗಂಡನ ಪಾತ್ರ ಮಾಡಿದ್ದೆ. ಸೊ ಆವತ್ತಿನಿಂದ ಇವತ್ತಿನವರೆಗೂ 1.5 ತಿಂಗಳು 2 ತಿಂಗಳಿಂದ ಫೋನಲ್ಲಿ ಮಾತಾಡಿದ್ದೆ. ಆರೋಗ್ಯದ ಬಗ್ಗೆ ಅವಾಗ ಮಾತಾಡ್ತಿದ್ವಿ. ಚೆನ್ನಾಗಿದ್ದೀನಿ, ಬನ್ನಿ ಮನೆಗೆ ಅಂತಂತೇಳಿ ಬಹಳ ಕಾಳಜಿ. ಎಷ್ಟು ಕಲಾವಿದರನ್ನು ಕಂಡ್ರೆ ಅಷ್ಟೇ ಪ್ರೀತಿಸಿದ್ರು. ಜೊತೆಗೆ ಅವರು ಸಮಯ ಕಳೆಯೋದು ಹೇಗೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ಸ್ನಾನ ಪೂಜಾದಿಗಳನ್ನೆಲ್ಲ ಮಾಡಿ ತಿಂಡಿ ತಿಂದು ಕುತ್ಕೊಂಡ್ರೆ ಒಂದು ಸಿನಿಮಾ ನೋಡೋರು, ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಇನ್ನೊಂದು ಸಿನಿಮಾ ನೋಡೋರು, ಸಂಜೆ ಟಿವಿ ಸೀರಿಯಲ್ಗಳನ್ನೆಲ್ಲ ನೋಡೋರು. ಆ ಕಲಾವಿದ ಈ ಕಲಾವಿದೆ ಇಷ್ಟನ ಮಾಡ್ತಾರೆ ಹಾಗೆ ಹೀಗೆ ಅಂತ ವಿಮರ್ಶೆ ಮಾಡೋರು. ಅಷ್ಟೊಂದು ವಯಸ್ಸಾಗಿದ್ರು ಅವ್ರಿಗೆ ಕಲೆಯ ಬಗ್ಗೆ, ಕಲಾವಿದರ ಬಗ್ಗೆ ಎಷ್ಟೊಂದು ವ್ಯಾಮೋಹ ಇತ್ತು ಅಂತಂದ್ರೆ ಅದು ಹೇಳಕ್ ಸಾಧ್ಯವಿಲ್ಲ. ಅಂತ ಒಂದು ಸಂಪೂರ್ಣ ಜವಾಬ್ದಾರಿ ಉಳ್ಳಂತ ಒಬ್ಬ ಹೆಸರಾಂತ ಕಲಾವಿದೆ. ಇವತ್ತು ನಮಗೆ ನಮ್ಮಿಂದ ದೂರವಾಗಿದ್ದಾರೆ ಅಂತಂದ್ರೆ ಅದನ್ನ ಅರಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಹುಟ್ಟು ಸಾವು ಸಾಮಾನ್ಯ, ಬಂದ ಮೇಲೆ ಭಗವಂತ ಕರೆದ ಕಡಕ್ಕೆ ಹೋಗಲೇಬೇಕು. ನೋವನ್ನ ಭರಿಸುವ ಶಕ್ತಿ ಅವ್ರ ಕುಟುಂಬದವ್ರಿಗೆಲ್ಲ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಜ ಸರ್, ನಿಜ ಸರ್. ನಂಗೊಂದು ಕುತೂಹಲ ಇದೆ. ಈಗ ಈಗಿನ ಸಿನಿಮಾ ನಟಿಯರದ್ದು ಒಂದು ಕರಿಯರ್, ಸಿನಿಮಾ ಕರಿಯರ್ ಇದೆಯಲ್ಲ, ಒಂದು 5 ರಿಂದ 10 ವರ್ಷ ಅಥವಾ 15 ವರ್ಷ ಇದ್ರೆ ಅದೇ ದೊಡ್ಡ ಸಾಧನೆ ಅಂತ ಹೇಳೋ ಟೈಮ್ನಲ್ಲಿ ಅವ್ರು ಆಗಿನ ಟೈಮ್ನಲ್ಲೇ 161 ಸಿನಿಮಾಗಳಲ್ಲಿ ನಟಿಯಾಗಿದ್ರು. ಈಗಿನ ಕಲಾವಿದರು 5 ರಿಂದ 10 ವರ್ಷ ಅಂತ ಎಲ್ಲಿ ಹೇಳ್ತೀರಿ? 4-5 ಸಿನಿಮಾ ಮಾಡೋ ಹೊತ್ತಿಗೆ ಅಷ್ಟೊತ್ತು ರಿಟೈರ್ ಆಗಿರ್ತಾರೆ. ನಿಜ ನಿಜ ನಿಜ. ಅವರು ಅಷ್ಟು ವರ್ಷ 60-70 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ವಿಜೃಂಭಿಸಿದ್ರು ಅಂತಂದ್ರೆ ಅದು ಅವರ ಪ್ರೌಢಿಮೆಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಉತ್ಕೃಷ್ಟ ಪ್ರತಿಭೆ, ನಮ್ಮದೇ ಮಣ್ಣಿನ ಹುಡುಗಿ, ನಮ್ಮದೇ ಮಣ್ಣಿನ ಹೆಣ್ಮಗಳಾಗಿದ್ರು ಅನ್ನೋದು ಒಂದು ತುಂಬಾ ಖುಷಿ ವಿಚಾರ ನಮಗೆ. ಸೆಟ್ಟಲ್ಲಿ ಇರಬೇಕಾದ್ರೆ ಸರ್, ತುಂಬಾ ವರ್ಷಗಳ ಹಿಂದಿನ ನೆನಪು ನನಗೆ ಗೊತ್ತು, ಕಷ್ಟ ಆಗುತ್ತೆ ನೆನಪಿಸ್ಕೊಳ್ಳೋದು ಅಂತ. ಬಟ್ ಸೆಟ್ಟಲ್ಲಿ ಇರಬೇಕಾದ್ರೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅಥವಾ ಸೆಟ್ಟಲ್ ಪ್ರಿಪ್ರೇಷನ್, ನನ್ನ ಜೊತೆಯಲ್ಲಿ ಬಹಳ ನಗ್ನಗ್ತಾ ಮಾತಾಡೋರು. ಯಾಕೆಂದ್ರೆ ನಾನು ನಾಟಕ ಕಂಪನಿಯಿಂದ ಬಂದವನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಆ ನಾಟಕದ ವಿಷಯಗಳು, ಆಮೇಲೆ ಅಲ್ಲಿ ಏನೇನು ಹಾಸ್ಯಗಳು ಅಪಹಾಸ್ಯಗಳು ನಡೀತಿತ್ತು ಅದೆಲ್ಲನೂ ಕೇಳಿ ಬಹಳ ಆನಂದ ಪಡೋರು. ಅಕಸ್ಮಾತ್ ಸೆಟ್ಟಿಗೆ ನಾನು ಒಂದೇನೋ 2 ನಿಮಿಷ ಲೇಟ್ ಆಗಿ ಹೋದ್ರೆ ಎಲ್ಲಿ ಮೂರ್ತಿಗಳು, ಮೂರ್ತಿ ಎಲ್ಲಿ ಅಂತ ಈ ತರ ಕೇಳೋರು. ಅಷ್ಟು ಪ್ರತಿಯೊಬ್ಬರ ಬಗ್ಗೆ, ನಾನೊಬ್ಬನ ಬಗ್ಗೆ ಅಲ್ಲ, ಪ್ರತಿಯೊಬ್ಬ ಕಲಾವಿದರ ಬಗ್ಗೆನೂ ಪ್ರತಿಯೊಬ್ಬ ಕಲಾವಿದರ ಬಗ್ಗೆನೂ ವಿಶೇಷವಾದ ಕಾಳಜಿ ಇತ್ತು. ಇಡೀ ಸಿನಿಮಾ ರಂಗವನ್ನ ಸರ್, ಇಡೀ ಸಿನಿಮಾ ರಂಗವನ್ನ ಒಂದು ಕುಟುಂಬದ ರೀತಿ ಕಾಣ್ತಾ ಇದ್ರು ಅಂತ ನಾನು ಒಂದ್ ಕಡೆ ಓದ್ತಾ ಇದ್ದೆ. ಅವರು ಪ್ರತಿ ಬ್ಯಾಚ್ನು ಕರೆಸಿ ಊಟ ಹಾಕಿಸ್ತಾ ಇದ್ರಂತೆ, ತುಂಬಾ ಚೆನ್ನಾಗಿರ್ತಾ ಇದ್ರಂತೆ. ಹೌದು, ಬಹಳ ಅದು ಹೋಮ್ಲಿ ಅಂತ ನಾವು ಹೇಳ್ತೀವಲ್ಲ, ಕುಟುಂಬದವರ ತರ ಅವರು ಬಿಹೇವ್ ಮಾಡೋರು. ಈಗಿನ ನಟಿಯರು ಬಿ ಸರೋಜಾ ದೇವಿಯವರಿಂದ ಕಲೀಲೇಬೇಕಾದಂತಹ ಗುಣಗಳಂದ್ರೆ ಯಾವ್ಯಾವುದು ಅಂತ? ಅವ್ರು ನಟಿಸಿರೋ ಸಿನಿಮಾಗಳು ನೋಡಿದ್ರೆ ಸಾಕಾಗಿದೆ ಈಗಿನ ಕಲಾವಿದ. ಹಳೆ ಚಿತ್ರಗಳು ತಮಿಳು, ತೆಲುಗು, ಮಲಯಾಳಂ ಅವ್ರು ನೋಡೋದ್ ಬೇಡ. ಬರೀ ಕನ್ನಡದಲ್ಲಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಒಂದು ಭಾಗ್ಯವಂತರು, ಈ ತರದ 1-2 ಸಿನಿಮಾಗಳು ನೋಡಿದ್ರೆ ಸಾಕು. ಆಮೇಲೆ ವಿಜಯನಗರದ ವೀರಪುತ್ರ, ಆರ್ ನಾಗೇಂದ್ರ ರಾಯರ್ ಡೈರೆಕ್ಷನ್ ನಲ್ಲಿ
ಅವ್ರ ಮಗನೇ ನಾಯಕನ ಪಾತ್ರ ಮಾಡಿದ್ದು ಆರ್ ಎನ್ ಸುದರ್ಶನ್ ಅಂತ. ಇವ್ರು ಅಷ್ಟೊತ್ತಿಗೆ ಬಹಳ ಮೇರು ನಟಿಯಾಗಿದ್ರು ವಿ ಸರೋಜಾ. ಅವರು ಆಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದು ಹೀರೋ ಆಗಿದ್ದಾರೆ. ಅವ್ರ ಜೊತೆ ಎಷ್ಟು ಸುಲಲಿತವಾಗಿ ಅವರು ಪಾತ್ರ ಮಾಡಿದ್ರು ಅಂತಂದ್ರೆ ನೀವು ಈಗಿನ ನಟ ನಟಿಯರೆಲ್ಲ ಆ ತರ ಸಿನಿಮಾಗಳನ್ನ ನೋಡಿ ಕಲ್ತ್ಕೋಬೇಕು. ನಿಜ ನಿಜ ನಿಜ. ಯಾರು ಕಲಿತಾರೆ? ಅದನ್ನೇನ್ ನೋಡೋದು ಇದನ್ನೇನ್ ನೋಡೋದು ಅವ್ರನ್ನೇನ್ ನೋಡಿ ಕಲಿಯೋದು ಅಂತನೋ ಈಗಿನ ಪೀಳಿಗೆಯಲ್ಲಿ ಏನು ಮಾಡಕ್ ಆಗಲ್ಲ. ಆಗಿನ ಕಾಲ ಹಾಗಿತ್ತು. ರೈಟ್ ಸರ್, ರೈಟ್ ರೈಟ್. ಆ ತರ ಅವರು ಒಂಥರ ಎಲ್ಲ ಕಲಾವಿದರಿಗೆ ದಾರಿದೀಪ ಅಂತ ಹೇಳಿದ್ರೆ ತಪ್ಪಾಗಲಾರ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು ಹೇಳ್ತಾ ಇದ್ರು ಯಾವ ರೀತಿ ಬಿ ಸರೋಜಾ ದೇವಿಯವರು ನಮ್ಮ ಜೊತೆಗೆ ಬೆರೀತಾ ಇದ್ರು, ಕುಟುಂಬಕ್ಕೆ ಹೇಗೆ ದೊಡ್ಡ ಆಸ್ತಿ ಆಗಿದ್ರು ಅಂತ. ಈಗ ನೀವು ನೋಡ್ತಾ ಇರುವಂತಹ ಇನ್ನೊಂದು ದೃಶ್ಯ ಇದೆಯಲ್ಲ, ಇದು ಬಿ ಸರೋಜಾ ದೇವಿಯವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಿದ್ಧತೆ, ಪೊಲೀಸ್ ವ್ಯವಸ್ಥೆ ಇರ್ಬೋದು ಅಥವಾ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ.